ಓಪನ್ ಏರ್ ಜೈಲ್ ಅಂತ ಹೇಳಿದ್ರೆ ಅದು ದೇವನಹಳ್ಳಿಯಲ್ಲಿ ಐತೆ, ನಮ್ಮ ಕರ್ನಾಟಕದಲ್ಲಿ. ದೇವನಹಳ್ಳಿಯಲ್ಲಿ ಒಂದು ಓಪನ್ ಜೈಲ್ ಐತೆ. ಅಲ್ಲಿ ಇದು ಸಜಾಬಂದಿ ಕೈದಿಗಳು ಯಾರ ಮೇಲೆ ವಿಶ್ವಾಸ ಇರುತ್ತೆ, ಕಾನ್ವಿಕ್ಟ್ ಪ್ರಿಸನರ್ಸ್, ಸಜಾಬಂದಿ ಆಗಿರೋರು 8 ವರ್ಷ 7 ವರ್ಷ, ಇವಾಗ ಅವರೆಲ್ಲ ತೀರ್ಸಿರೋರ್ನೇ, ಅವ್ರ ಮೇಲೆ ನಂಬಿಕೆ ಇರೋರು, ಗುಡ್ ಕಂಡಕ್ಟು, ಗುಡ್ ಕ್ಯಾರೆಕ್ಟರು, ಮತ್ತೆ ಅವ್ರ ನಡವಳಿಕೆ ಎಲ್ಲ ಚೆನ್ನಾಗಿರುತ್ತೆ ಅಂಥವ್ರಿಗೆ ಓಪನ್ ಏರ್ ಪ್ರಿಸನ್ ಅಲ್ಲಿ ಇರ್ತಾರೆ. ಅಲ್ಲಿ ಏನಂತ ಅನುಕೂಲ ಅಂತ ಹೇಳಿದ್ರೆ, ಓಪನ್ ಏರ್ ಪ್ರಿಸನ್ ಅಲ್ಲಿ ವ್ಯವಸಾಯ ಮಾಡ್ತಾರೆ, ಬೇರೆ ಬೇರೆ ತರದ ಕೆಲಸ ಮಾಡ್ತಾರೆ. ಅದನ್ನ ಅಲ್ಲಿ ವ್ಯವಸಾಯ ಮಾಡ್ಬಿಟ್ಟು ಅದರಲ್ಲಿ ಬೆಳೆಯತಕ್ಕಂತ ವೆಜಿಟೇಬಲ್ಸ್ ನ ಏನ್ ಮಾಡ್ತಾರೆ, ಅದು ಕಾರಾಗೃಹಕ್ಕೆ ಸಪ್ಲೈ ಮಾಡ್ತಾರೆ, ಗೊತ್ತಾಯ್ತಾ. ಅಲ್ಲಿ ಓಪನ್ ಏರ್ ಪ್ರಿಸನ್ ಅಂತ ಹೇಳಿದ್ರೆ ಅವ್ರಿಗೇನು 4 ವಾಲ್ಸ್ ಅಂತ ಇರಲ್ಲ. ಬೆಳಿಗ್ಗೆಯಿಂದ ಸಂಜೆಗಂತ ಅವ್ರು ಕೆಲಸ ಮಾಡ್ತಾರೆ, ಓಡಾಡ್ತಾರೆ, ಮತ್ತೆ ಬಂದ್ಬಿಟ್ಟು ಸಂಜೆ ರೂಮಲ್ಲಿ ಲಾಕ್ ಹಾಕ್ಬಿಡ್ತಾರೆ. ಅದು ಒಳ್ಳೆ ನಡವಳಿಕೆ ಇರ್ತಕ್ಕಂಥ ಕೈದಿಗಳಿಗೆ ಮಾತ್ರ ಅಲ್ಲಿ ಶಿಫ್ಟ್ ಮಾಡ್ತಾರೆ. ಅಲ್ಲೊಂದು ಇನ್ಚಾರ್ಜ್ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಇರ್ತಾರೆ, ಅವ್ರ ಇನ್ಚಾರ್ಜ್ ಅಲ್ಲಿ ನಡೆಯುತ್ತೆ ಅದು. ಇವಾಗ ಸಂಬಂಧಿಕರು ಇರ್ತಾರೆ, ಆ ಸಂಬಂಧಿಕರು ಹೋಗ್ಬಿಟ್ಟು, ಕೈದಿಗಳ ಸಂಬಂಧಿಕರು ಹೋಗ್ಬಿಟ್ಟು ಅವ್ರಿಗೆ ಮಾತನಾಡ್ಬೇಕಂತ ಹೇಳಿದ್ರೆ ಅಲ್ಲಿ ಇಂಟರ್ವ್ಯೂ ಒಂದು ಪ್ರೋಸೆಸ್ ಐತೆ, ಅಲ್ಲಿ ಹೋಗ್ಬಿಟ್ಟು ಮಾತಾಡ್ಬೇಕು, ಅರ್ಜಿ ಕೊಟ್ಬಿಟ್ಟು ಅಲ್ಲೊಂದು ಟೋಕನ್ ಸಿಸ್ಟಮ್ ಇರುತ್ತೆ, ಅಲ್ಲಿ ಅವ್ರದ್ದು ಆಧಾರ್ ಕಾರ್ಡು ಡೀಟೇಲ್ಸ್ ತಗೊಳ್ತಾರೆ, ಅವರು ಟೈಮಿಂಗ್ ಕೊಡ್ತಾರೆ. ಪ್ರಿಸನ್ ಮ್ಯಾನ್ಯುಯಲ್ ಪ್ರಕಾರ 15 ದಿನಕ್ಕೆ 2 ಸರಿ ಆ ಥರ ಮ್ಯಾನ್ಯುಯಲ್ ಅಲ್ಲಿ ಐತೆ ಅವ್ರಿಗೆ ಬೇಟೆ ಮಾಡೋಕ್ಕೆ. ಕಾಲ್ ಸಿಸ್ಟಮ್ ಬಂದ್ಬಿಟ್ಟು ಹೊಲಗಡೆ ಇರತಕ್ಕಂಥ ಕೈದಿಗಳು ಅಲ್ಲಿ ಲ್ಯಾಂಡ್ಲೈನ್ ಕಾಲ್ಸ್ ಐತೆ, ಸರ್ಕಾರದವರು ಅಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ ಬೂತ್ನ. ಇವರು ಅಭಯ ಸಾಹೇಬ್ರು DG ಸೂಪರಿಂಟೆಂಡೆಂಟ್ ಸಾಹೇಬ್ರು ಇದ್ದಾಗ ಅಟ್ ದಟ್ ಟೈಮು ಅವರು ಇನ್ಸ್ಟಾಲ್ ಮಾಡಿರೋದು. ಅಂಥ ಟೈಮ್ನಲ್ಲಿ ಅವರು ಮಾಡಿರೋದು, ಅದರಲ್ಲಿ 10 ಮಿನಿಟ್ಸು ಪ್ರತಿ ಒಂದು ಕೈದಿಗೆ ಅವ್ರ ಮನೆಗೆ ಸಂಬಂಧಿಕರಿಗೆ ಮಾತಾಡೋದಕ್ಕೋಸ್ಕರ ಅವಕಾಶ ಮಾಡಿಕೊಡ್ತಾರೆ. ಅವ್ರಿಗೊಂದು ಇದು ಕೊಡ್ತಾರೆ, ಕಾರ್ಡ್ ಕೊಡ್ತಾರೆ, ಅದನ್ನ ರೀಚಾರ್ಜ್ ಮಾಡ್ಕೊಬೇಕು. ರೀಚಾರ್ಜ್ ಮಾಡಿಬಿಟ್ಟು ಅವರು ಕಾಲಿಂದ, ಲ್ಯಾಂಡ್ಲೈನಿಂದ, ಅದು ರೆಕಾರ್ಡೆಡ್ ಕಾಲ್ ಇರುತ್ತೆ, ರೆಕಾರ್ಡ್ ಮಾಡ್ತಾರೆ, ಅವ್ರು ಕಾಲ್ ಮಾಡ್ತಾರೆ ಅವ್ರಿಗೆ, ಅವ್ರ ಸಂಬಂಧಿಕರಿಗೆ 10 ಮಿನಿಟ್ಸ್ ಮಾತ್ರ ಕೊಡ್ತಾರೆ. ಆ 10 ಮಿನಿಟ್ಸ್ ಅಲ್ಲಿ ಇವಾಗ ಪ್ರಾಬ್ಲಮ್ ಏನಂತ ಹೇಳಿದ್ರೆ 48 ಅವರ್ಸ್ಗೆ ಒಂದ್ಸತಿ 10 ಮಿನಿಟ್ಸ್ ಕಾಲ್ ಕೊಡ್ತಾರೆ. ಇವಾಗ ಅವರು ನಂಬರ್ನ ಫೀಡ್ ಮಾಡಬೇಕು. ಎಕ್ಸಾಂಪಲ್, ಅವ್ರ ತಾಯಿದು ನಂಬರ್ ಫೀಡ್ ಮಾಡಿದ್ರೆ ಅವ್ರ ತಾಯಿಗೆ ಮಾತಾಡಬೇಕು, ಅಡ್ವೊಕೇಟ್ ನಂಬರ್ ಫೀಡ್ ಮಾಡಿದ್ರೆ ಅವ್ರ ಅಡ್ವೊಕೇಟ್ಗೆ ಮಾತಾಡಬೇಕು, ಒಂದ್ಸತಿ ಅಡ್ವೊಕೇಟ್ಗೆ ಒಂದ್ಸತಿ ತಾಯಿಗೆ ಮಾತಾಡಬೇಕು. ಇಲ್ಲಿ ಪ್ರಾಬ್ಲಮ್ಸ್ ಏನಂತ ಹೇಳಿದ್ರೆ, ಕೈದಿಗಳಿಗೆ ವೈಫ್ ಬೇರೆ ಕಡೆ ಇರ್ತವೆ, ತಾಯಿ ತಂದೆ ಬೇರೆ ಕಡೆ ಇರ್ತವೆ, ಅಡ್ವೊಕೇಟ್ಸ್ಗೂ ಮಾತಾಡ್ಬೇಕಾಗಿರುತ್ತೆ. 10 ಮಿನಿಟ್ಸ್ ಕೊಡ್ತಾರೆ 48 ಅವರ್ಸ್ ಆದ್ಮೇಲೆ. ಇವಾಗ ಅವ್ರು ಇಬ್ಬರಿಗೆ ಮಾತ್ರ, ಒಂದು ಅಡ್ವೊಕೇಟ್ಗೆ ಅನುಕೂಲ ಮಾಡ್ಕೊಡ್ತಾರೆ, ಮನೆಯವ್ರಿಗೆ ಯಾರಿಗಾದ್ರೂ ಅನುಕೂಲ ಮಾಡ್ಕೊಡ್ತಾರೆ. ಆ ತಾಯಿಗೆ ಫೋನ್ ಮಾಡೋಕೆ ಇವಾಗ ಅವ್ರಿಗೆ ಪ್ರಾಬ್ಲಮ್ಸ್ ಏನಾಗ್ತಾ ಇರೋದಂದ್ರೆ, ಮಕ್ಳು ಇರ್ತವೆ, ಯಾವುದೋ ಬೇರೆ ಊರಲ್ಲಿ ಇರ್ತಾರೆ, ಅವ್ರಿಗೆ ಸೊಸೆಗಳು ಇರ್ತಾರೆ, ಇದು ಏನ್ ಹೇಳೋದು, ಅಳಿಯ ಇರ್ತಾರೆ, ಅಳಿಯ ಮಗಳು ಇರ್ತಾರೆ, ಮದುವೆ ಮಾಡಿ ಬೇರೆ ಕಡೆ ಕೊಟ್ಟಿರ್ತಾರೆ, ತಾಯಿ ಬೇರೆ ಮನೆ ಇರ್ತಾರೆ, ವೈಫ್ ಬೇರೆ ಕಡೆ ಇರ್ತಾರೆ, ಅವ್ರಿಗೆ ಕಾಲ್ ಮಾಡೋಕ್ಕೆ ತೊಂದರೆ ಆಗುತ್ತೆ ಅಲ್ಲಿ. ಅದಕ್ಕೆ ಈ ಪ್ರಶ್ನೆಯನ್ನ ನೀವು ಕಾರಾಗೃಹದ ಹೆಡ್ ಆದಂತ ಆಲೋಕ್ ಕುಮಾರ್ ಸಾಹೇಬ್ರಿಗೆ ಕೇಳಬೇಕು, ನೀವು DG ಅವ್ರಿಗೆ ಕೇಳಬೇಕು. ಈ ತರ ಕಾಲ್ ಸಿಸ್ಟಮ್ ಐತಲ್ಲ, ಅದಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಆಮೇಲೆ ಮತ್ತೆ ವಿಡಿಯೋ ಕಾನ್ಫರೆನ್ಸಿಂಗ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಕೊರೋನಾ ಟೈಮ್ನಲ್ಲಿ, COVID-19 ಸುಪ್ರೀಂ ಕೋರ್ಟು ಗೈಡ್ಲೈನ್ಸ್ ಕೊಟ್ಟಿದ್ರೆ, ಮತ್ತೆ ನಮ್ಮ ಹೈಕೋರ್ಟ್ನಲ್ಲೂ ಇದು ನಮ್ಮ ಜಜ್ಮೆಂಟ್ ಕೊಟ್ಟಿದ್ದಾರೆ. ನಮ್ಮ ನಾಗಪ್ರಸನ್ನ ಸಾಹೇಬ್ರು, ಆನರಬಲ್ ಜಸ್ಟಿಸ್ ನಾಗಪ್ರಸನ್ನ ಸಾಹೇಬ್ರು ಕೊಟ್ಟಿದ್ರು, ವಿಡಿಯೋ ಕಾನ್ಫರೆನ್ಸಿಂಗ್ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು. ಅದ್ರ ಮೇಲೆ ಜಾಸ್ತಿ ಕೆಲಸ ಮಾಡ್ತಾ ಇಲ್ಲ. ವಿಡಿಯೋ ಕಾನ್ಫರೆನ್ಸಿಂಗ್ ಕಾಲ್ ಮಾಡಿಕೊಡ್ಬೇಕು ಕೈದಿಗಳಿಗೆ, ಅವ್ರ ಮನೆಯವ್ರಿಗೆ ಮಾತಾಡೋಕ್ಕೆ, ಅದನ್ನ ಅಷ್ಟೊಂದು ಮಾಡಿಕೊಡ್ತಾ ಇಲ್ಲ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.